Hello my dear students, welcome back to my channel. MCQ series ಅಲ್ಲಿ PU ಬೋರ್ಡ್ ಕ್ವೆಶ್ಚನ್ ಬ್ಯಾಂಕ್ MCQ series ಅಲ್ಲಿ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಪಾರ್ಟ್ ಕಂಪ್ಲೀಟ್ ಆಗಿತ್ತು. ಇವಾಗ ಫಿಸಿಕಲ್ ಕೆಮಿಸ್ಟ್ರಿ ಸ್ಟಾರ್ಟ್ ಮಾಡೋಣ. ಅದರಲ್ಲಿ ಫಸ್ಟ್ ಚಾಪ್ಟರ್ ಸೊಲ್ಯೂಷನ್ಸ್, ಮ್ಯಾಥಮೆಟಿಕ್ಸ್ ಜಾಸ್ತಿ ಇರುತ್ತೆ, ಥಿಯರಿ ಪ್ಲಸ್ ಮ್ಯಾಥಮೆಟಿಕ್ಸ್. ಹಾಗಾಗಿ ಫಿಸಿಕಲ್ ಕೆಮಿಸ್ಟ್ರಿ ಸ್ವಲ್ಪ ಜನಕ್ಕೆ ಕಷ್ಟ ಆಗ್ತದೆ ಮ್ಯಾಥಮೆಟಿಕ್ಸ್ ಇರೋದ್ರಿಂದ, ಬಟ್ ಈಸಿ ಸ್ಕೋರ್ ಮಾಡೋದು. ಲೆಟ್ಸ್ ಸ್ಟಾರ್ಟ್ ವಿತ್ ದ ಸೊಲ್ಯೂಷನ್ಸ್ ಚಾಪ್ಟರ್. ಓಕೆ, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಡಿಪೆಂಡೆಂಟ್ ಆನ್ ದ ಟೆಂಪ್ರೇಚರ್. ನೋಡಿ, ಕಾನ್ಸಂಟ್ರೇಷನ್ ಟರ್ಮ್ ಅಲ್ಲಿ ಟೆಂಪ್ರೇಚರ್ ಡಿಪೆಂಡೆಂಟ್ ಆಗಿರೋದು ಓನ್ಲಿ ಮೊಲಾರಿಟಿ ಮಾತ್ರ ಅಲ್ವೇನ್ರಪ್ಪ. ಏನು ಮೊಲಾಲಿಟಿ, ಮೋಲ್ ಫ್ರಾಕ್ಷನ್ ಇದೆಲ್ಲ ಏನಾಗುತ್ತೆ ನಿಮಗೆ ಟೆಂಪ್ರೇಚರ್ ಇಂಡಿಪೆಂಡೆಂಟ್. ಈ ಕ್ವಶನ್ ತುಂಬ ಸಲ ಬಂದಿದೆ. ಕೆಲವು ಸಲ ಕೇಳ್ಬೋದು, ಯಾಕೆ ಮೊಲಾರಿಟಿ ನಿಮಗೆ ಟೆಂಪ್ರೇಚರ್ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಕೇಳಿದ್ರೆ, ಮೊಲಾರಿಟಿ ಡಿಪೆಂಡ್ಸ್ ಆನ್ ವಾಲ್ಯೂಮ್. ಹೌದಾ, ವಾಲ್ಯೂಮ್ ಡಿಪೆಂಡ್ಸ್ ಆನ್ ಟೆಂಪ್ರೇಚರ್. ಹಾಗಾಗಿ ಟೆಂಪ್ರೇಚರ್ ಚೇಂಜ್ ಆದರೆ ವಾಲ್ಯೂಮು ಚೇಂಜ್ ಆಗುತ್ತೆ, ಮೊಲಾರಿಟಿನೂ ಚೇಂಜ್ ಆಗುತ್ತೆ. ಅದು ನಿಮಗೆ ಮೊಲಾಲಿಟಿಲಿ ಏನಾಗುತ್ತೆ, ಮೋಲ್ಸ್ ಬೈ ಕೆ ಜಿ ಆಫ್ ದ ಸಾಲ್ವೆಂಟ್ ಅಂದರೆ ವೆಯ್ಟ್. ಸೊ ಟೆಂಪ್ರೇಚರ್ ಚೇಂಜ್ ಆಗೋದ್ರಿಂದ ವೆಯ್ಟ್ ಚೇಂಜ್ ಆಗಲ್ಲ, ಹಾಗಾಗಿ ಮೊಲಾಲಿಟಿನೂ ಕೂಡ ಚೇಂಜ್ ಆಗಲ್ಲ. ಸೊ ಕಾನ್ಸಂಟ್ರೇಷನ್ ಟರ್ಮ್ ವಿಚ್ ಡಿಪೆಂಡ್ಸ್ ಆನ್ ಟೆಂಪ್ರೇಚರ್ ಅಂದರೆ ಒಂದೇ ಮೊಲಾರಿಟಿ. ಓಕೆ, ವಿಚ್ ಆಫ್ ದ ಫಾಲೋವಿಂಗ್ ಕಾಂಪೌಂಡ್ಸ್ ಕ್ಯಾನ್ ಬಿ ಯೂಸ್ಡ್ ಆಸ್ ಎ ಆಂಟಿ ಫ್ರೀಸ್ ಇನ್ ಆಟೋಮೊಬೈಲ್ ರೇಡಿಯೇಟರ್ಸ್ ಅಲ್ಲಿ ಆಂಟಿ ಫ್ರೀಸ್ ಆಗಿ ಯಾವುದನ್ನು ಯೂಸ್ ಮಾಡ್ತೀವಿ? ಎಥಿಲಿನ್ ಗ್ಲೈಕಾಲ್ ಅನ್ನು ಯೂಸ್ ಮಾಡ್ತೀವಿ. ಇಲ್ಲಿ ಬರೀ ಗ್ಲೈಕಾಲ್ ಅಂತ ಕೊಟ್ಟಿದ್ದಾರೆ, ದಟ್ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ ಅಂದ್ರಪ್ಪ. ಡಿಸಲ್ಯೂಷನ್ ಆಫ್ ಗ್ಯಾಸ್ ಈಸ್ ಇನ್ ಲಿಕ್ವಿಡ್ ಇಸ್ ಗವರ್ನ್ ಬೈ. ಗ್ಯಾಸ್ ಇನ್ ಲಿಕ್ವಿಡ್ ನೋಡಿದ ತಕ್ಷಣ ಗೊತ್ತಾಗುತ್ತೆ, ಗ್ಯಾಸ್ ಇನ್ ಲಿಕ್ವಿಡ್ ಅಂದರೆ ಒಂದೇ ಲಾ, ಅದು ಯಾವುದು? ಹೆನ್ರೀಸ್ ಲಾ. ಅದೇ ರಾಲ್ಸ್ ಎಲ್ಲಿ ಬರುತ್ತೆ ನಿಮಗೆ? ಲಿಕ್ವಿಡ್ ಇನ್ ಲಿಕ್ವಿಡ್. ಡಾಲ್ಟನ್ಸ್ ಲಾ ಮತ್ತು ರಾಲ್ಸ್ ಲಾ ಲಿಕ್ವಿಡ್ ಇನ್ ಲಿಕ್ವಿಡ್ ಅಲ್ಲಿ ಬರ್ತದೆ ನಿಮಗೆ, ರಾಲ್ಸ್ ಲಾ ಎಲ್ಲ. ಹೆನ್ರೀಸ್ ಲಾ ಬರೋದು ಗ್ಯಾಸ್ ಇನ್ ಲಿಕ್ವಿಡ್ ಅಲ್ಲಿ, ಹೆನ್ರೀಸ್ ಲಾ ಬರ್ತದೆ. ನೆಕ್ಸ್ಟ್ ಫೋರ್ತ್ ಒನ್, ಮೋಲ್ ಫ್ರಾಕ್ಷನ್ ಆಫ್ ದ ಸಲ್ಯೂಟ್ ಇನ್ 1 ಮೋಲರ್ ಅಕ್ವೇಸ್ ಸೊಲ್ಯೂಷನ್ ಅಂತ ಕೇಳ್ತಾ ಇದ್ದಾರೆ. ಇದು ನ್ಯೂಮರಿಕಲ್ಲು, ಬಟ್ ನ್ಯೂಮರಿಕಲ್ಸ್ ನಿಮಗೆ ಪಾರ್ಟ್ ಸಪ್ರೇಟ್ ಆಗಿರುತ್ತೆ. MCQ ನಲ್ಲಿ ಕೇಳೋ ಡೌಟು, ಬಟ್ CET ನೀಟಿಗೆ ನಿಮ್ಗೆ ಅನುಕೂಲ ಆಗುತ್ತೆ ಈ ಕ್ವಶನ್ನು. 1 ಮೋಲಾಲ್ ಅಂತ ಹೇಳಿದ್ರೆ ಅದನ್ನು ಫಸ್ಟ್ ಸ್ಪ್ಲಿಟ್ ಮಾಡ್ಕೋಬೇಕು. ಏನಪ್ಪ 1 ಮೋಲಾಲ್ ಅಂದರೆ 1 ಮೋಲ್ ಸಲ್ಯೂಟ್, ಆಯಿತಾ? 1 ಮೋಲ್ ಸಲ್ಯೂಟ್ ಇನ್ 1 kg ಆಫ್ ಸಾಲ್ವೆಂಟ್. ಹೌದಾ? ಸೊ 1 kg ಅಂತ ಹೇಳಿದ್ರೆ ನಿಮಗೆ 1000 ಗ್ರಾಮ್ ಅಂತಲೂ ಕೂಡ ಬರ್ಕೋಬೋದು. ಅಲ್ಲಿಗೆ ಸಾಲ್ವೆಂಟು 1000 ಗ್ರಾಮ್ ಇದೆ ಅಂತ ಗೊತ್ತಾಯಿತು, ಸಲ್ಯೂಟು 1 ಮೋಲ್ ಇದೆ ಅಂತ ಗೊತ್ತಾಯಿತು. ನಾವು ಕಂಡುಹಿಡಿಯಬೇಕಾದ್ರೆ ಮೋಲ್ ಫ್ರಾಕ್ಷನ್ ಆಫ್ ಸಲ್ಯೂಟು. ಮೋಲ್ ಫ್ರಾಕ್ಷನ್ ಆಫ್ ಸಲ್ಯೂಟ್ಗೆ ಏನು ಫಾರ್ಮುಲಾ? ಮೋಲ್ಸ್ ಆಫ್ ಸಲ್ಯೂಟ್ ಬೈ ಮೋಲ್ಸ್ ಆಫ್ ಸಲ್ಯೂಟ್ ಪ್ಲಸ್ ಮೋಲ್ಸ್ ಆಫ್ ಸಾಲ್ವೆಂಟ್ ಅಲ್ವಾ? ಯಾರ್ದು ಮೋಲ್ ಫ್ರಾಕ್ಷನ್ ಕಂಡುಹಿಡಿತಿರ್ತಾರೋ ಅವ್ರದ್ದು ಮೋಲ್ಸ್ನ ನ್ಯೂಮರೇಟಲ್ ತೊಗೋಬೇಕು, ಟೋಟಲ್ ಮೋಲ್ಸ್ನ ಡಿನಾಮಿನೇಟಲ್ ತೊಗೋಬೇಕು. ಹೌದಾ? ಈಗ ನನಗೆ ಮೋಲ್ಸ್ ಆಫ್ ಸಲ್ಯೂಟ್ ಗೊತ್ತಿದೆ, ಎಷ್ಟು? 1 ಮೋಲ್. ಆರಾಮ 1 ಮೋಲ್ ಗೊತ್ತಾಗಿದೆ ನನಗೆ. ಬಟ್ ಪ್ರಾಬ್ಲಮ್ ಏನು ಅಂದರೆ ಮೋಲ್ಸ್ ಆಫ್ ಸಾಲ್ವೆಂಟ್ ಗೊತ್ತಿಲ್ಲ. ಸಾಲ್ವೆಂಟದು ಏನು ಗೊತ್ತಿದೆ ನಿಮಗೆ? ಮೋಲ್ಸ್ ಗೊತ್ತಿಲ್ಲ, ಬಟ್ ಅಮೌಂಟ್ ಗೊತ್ತಿದೆ. ಎಷ್ಟು ಗ್ರಾಮು? 1000 ಗ್ರಾಮ್. ಸೊ 1000 ಗ್ರಾಮ್ನ ಮೋಲ್ಸ್ ಮಾಡೋಕ್ಕಾಗಲ್ವಾ? ಹೇಗೆ ಮೋಲ್ಸ್ ಮಾಡೋದು? ಹೇಗೆ? ಗಿವನ್ ಮಾಸ್ ಬೈ ಮೋಲಾರ್ ಮಾಸ್. ಇಲ್ಲಿ ಯಾರು? ವಾಟ್ರು ಅಕ್ವೆಸ್ ಸೊಲ್ಯೂಷನ್ ಅಂತಿದೆ. ಅಕ್ವೆಸ್ ಅಂದರೆ ವಾಟರ್. ವಾಟರ್ದು ಮೋಲಾರ್ ಮಾಸ್ ತೊಗೊಳ್ಳೋಣ 18. ಸೊ 1000 ಬೈ 18 ಮಾಡಿದ್ರೆ ಎಷ್ಟು ಬರುತ್ತೆ ನಿಮಗೆ? 55.5 ಬರುತ್ತೆ. ಅವಾಗ ಇದೇನಾಯಿತು? 1/56.5 ಆಯಿತು. ಇದೆರಡನ್ನ ಡಿವೈಡ್ ಮಾಡಿದ್ರೆ ನಿಮಗೆ 0.018 ಬರುತ್ತೆ. ಅದರಿಂದ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಅರ್ಥ ಆಗಿದೆಯಾ ಪ್ರಾಬ್ಲಮು? ನೆಕ್ಸ್ಟ್ ಕ್ವಶನ್ ಹೋಗೋಣ. ಔಟ್ ಆಫ್ ದ ಫಾಲೋವಿಂಗ್ ವಿಚ್ ಒನ್ ಇಸ್ ನಾಟ್ ಎಕ್ಸಾಂಪಲ್ ಆಫ್ ಸೊಲ್ಯೂಷನ್. ಸೊಲ್ಯೂಷನ್ಗೆ ಯಾವ್ದು ಎಕ್ಸಾಂಪಲ್ ಆಗಲ್ಲ? ಸೊಲ್ಯೂಷನ್ ಅಂದ್ರೆ ಏನಪ್ಪ? ಹೋಮೋಜಿನಿಯಸ್ ಮಿಕ್ಸ್ಚರ್ ಆಗಿರಬೇಕು ಅಲ್ವಾ? ಇಟ್ ಈಸ್ ಅ ಬೆಸ್ಟ್ ಹೋಮೋಜಿನಿಯಸ್ ಮಿಕ್ಸ್ಚರ್. ಯಾಕೆಂದರೆ ಅದರಲ್ಲಿ ಆಕ್ಸಿಜನ್, ನೈಟ್ರೋಜನ್ ಆ್ಯಂಡ್ ಅದರ್ ಗ್ಯಾಸಸ್ ಹೋಮೋಜಿನಿಯಸ್ಲಿ ಏನಾಗಿರುತ್ತೆ? ಮಿಕ್ಸ್ ಆಗಿರುತ್ತೆ. ಇದು ಸೊಲ್ಯೂಷನ್ಗೆ ಬೆಸ್ಟ್ ಎಕ್ಸಾಂಪಲ್ಲು. ಇನ್ನು ಬ್ರಾಸ್ ಇಸ್ ಎ ಅಲಾಯ್. ಕಾಪರು ಮತ್ತು ಜಿಂಕ್ ಅಲ್ವಾ? ಕಾಪರು ಮತ್ತು ಜಿಂಕು ಹೋಮೋಜಿನಿಯಸ್ ಮಿಕ್ಸ್ಚರ್ ಆದಾಗ ಬರುತ್ತೆ ಬ್ರಾಸ್, ಅದು ಕೂಡ ಸೊಲ್ಯೂಷನ್ ಆಗುತ್ತೆ. ಇನ್ನು ಅಮಾಲ್ಗಮ್ ಏನು? ಸೋಡಿಯಂ ಮರ್ಕ್ಯುರಿ ಅಮಾಲ್ಗಮ್, ಅದು ಕೂಡ ಸೊಲ್ಯೂಷನ್ನೇ ಆಗುತ್ತೆ. ಇನ್ನು ಉಳ್ಕೊಂಡಿದ್ದು ಬೆನ್ಸಿನ್ ಆ್ಯಂಡ್ ವಾಟರ್ ಇಸ್ ನಾಟ್ ಎ ಸೊಲ್ಯೂಷನ್. ಅದೇ ಕರೆಕ್ಟ್ ಆನ್ಸರ್. ಯಾಕೆ ಸರ್ ಅಂತ ಕೇಳಿದ್ರೆ, ವಾಟರ್ ಇಸ್ ಎ ಪೋಲಾರ್ ಅಲ್ವಪ್ಪ? ವಾಟರ್ ಇಸ್ ಎ ಪೋಲಾರ್, ಬಟ್ ಬೆನ್ಸಿನ್ ಇಸ್ ಎ ನಾನ್ ಪೋಲಾರ್. ನಿಮ್ಗೆ ಗೊತ್ತಿದೆ ಲೈಕ್ ಡಿಸಾಲ್ವ್ಸ್ ಲೈಕ್ ಅಂತ. ಅಂದರೆ ಪೋಲಾರ್ ಸಲ್ಯೂಟು ಪೋಲಾರ್ ಸಾಲ್ವೆಂಟಲ್ಲಿ ಡಿಸಾಲ್ವ್ ಆಗುತ್ತೆ, ನಾನ್ ಪೋಲಾರಲ್ಲಿ ಡಿಸಾಲ್ವ್ ಆಗುತ್ತೆ. ಇಲ್ಲೇನಾಗಿದೆ? ಒಂದು ಪೋಲಾರ್ ಇದೆ, ಇನ್ನೊಂದು ನಾನ್ ಪೋಲಾರ್ ಇದೆ, ಅಂದಮೇಲೆ ಅವರಿಬ್ಬರು ಡಿಸಾಲ್ವ್ ಆಗಲ್ಲ, ಹೋಮೋಜಿನಿಯಸ್ ಮಿಕ್ಸ್ಚರ್ ಆಗಲ್ಲ. ಆದ್ದರಿಂದ ಕ್ವಶನ್ ನಂಬರ್ 5ಗೆ ಆನ್ಸರ್ ಯಾವುದಾಗುತ್ತೆ? ಆಪ್ಷನ್ 4 ಆಗುತ್ತೆ. ಓಕೆ, ನೆಕ್ಸ್ಟ್ 6th ಒನ್ ನೋಡ್ರಪ್ಪ. ಒಂದು ನಿಮಿಷ ರಬ್ ಮಾಡಿಬಿಡ್ತೀನಿ. ಎಸ್, 6th ಒನ್, ಇಫ್ 1 ಮೋಲ್ ಆಫ್ ದ ಸಬ್ಸ್ಟೆನ್ಸ್ ಇಸ್ ಪ್ರೆಸೆಂಟ್ ಇನ್ 1 kg. ಡೆಫಿನೇಷನ್: 1 ಮೋಲ್ ಆಫ್ ಸಲ್ಯೂಟ್ ಪ್ರೆಸೆಂಟ್ ಇನ್ 1 kg ಆಫ್ ಸಾಲ್ವೆಂಟ್ ಅಂದರೆ ಏನಂತ ಕರಿತೀರ ಅದನ್ನು? ಮೊಲಾಲಿಟಿ ಅಲ್ವಾ? ಮೊಲಾಲ್ ಕಾನ್ಸಂಟ್ರೇಷನ್ ಅಂತಿದೆ.
ಅದೇ ಪ್ರೆಸೆಂಟ್ ಇನ್ 1 kg ಅಂತ ಹೇಳೋದ್ರ ಬದಲಾಗಿ 1 ಲೀಟರ್ ಸಾಲ್ವೆಂಟ್ ಅಂತ ಹೇಳೋದ್ರ ಬದಲಾಗಿ ಸೊಲ್ಯೂಷನ್ 1 ಲೀಟರ್ ಆಫ್ ಸೊಲ್ಯೂಷನ್ ಅಂತ ಹೇಳಿದರೆ ಅದು ಮೋಲಾರ್ ಆಗ್ತಿತ್ತು. 1 kg ಆಫ್ ಸಾಲ್ವೆಂಟ್ ಅಂತ ಇರೋದ್ರಿಂದ ಮೊಲಾಲ್ ಆಗುತ್ತೆ. 7th one, on adding NaCl to water, its vapor pressure increases. ಇದು ಆ್ಯಕ್ಚುಲಿ ತಪ್ಪು ಸ್ಟೇಟ್ಮೆಂಟ್ ಅಲ್ವಾ. ಒಂದು ಜನರಲ್ ಫಾರ್ಮುಲಾ ಕೊಟ್ಟಿರ್ತೀನಿ, ಎಲ್ಲರೂ ನೆನ್ಪಿಟ್ಕೊಂಡಿರಿ. ನಂಬರ್ ಆಫ್ ಪಾರ್ಟಿಕಲ್ಸ್, ಯಾವುದೇ ಒಂದು ಸೊಲ್ಯೂಷನಲ್ಲಿ ನಂಬರ್ ಆಫ್ ಪಾರ್ಟಿಕಲ್ ಇನ್ಕ್ರೀಸ್ ಆದಾಗೆಲ್ಲ ಕಾಲಿಗೇಟಿವ್ ಪ್ರಾಪರ್ಟಿ ಇನ್ಕ್ರೀಸ್ ಆಗುತ್ತೆ. ಓಕೆ, ಬಾಯ್ಲಿಂಗ್ ಪಾಯಿಂಟ್ ಇನ್ಕ್ರೀಸ್ ಆಗುತ್ತೆ, ಆಸ್ಮೋಟಿಕ್ ಪ್ರೆಷರ್ ಇನ್ಕ್ರೀಸ್ ಆಗುತ್ತೆ, ಆದರೆ ಫ್ರೀಸಿಂಗ್ ಪಾಯಿಂಟ್ ಡಿಕ್ರೀಸ್ ಆಗುತ್ತೆ, ವೇಪರ್ ಪ್ರೆಷರ್ ಡಿಕ್ರೀಸ್ ಆಗುತ್ತೆ. ಇನ್ವರ್ಸ್ಲಿ ಪ್ರಪೋರ್ಷನಲ್. ಇದನ್ನು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ನಂಬರ್ ಆಫ್ ಪಾರ್ಟಿಕಲ್ ಜಾಸ್ತಿ ಆದಾಗೆಲ್ಲ ಬಾಯ್ಲಿಂಗ್ ಪಾಯಿಂಟ್ ಜಾಸ್ತಿ ಆಗುತ್ತೆ, ಆಸ್ಮೋಟಿಕ್ ಪ್ರೆಷರ್ ಜಾಸ್ತಿ ಆಗುತ್ತೆ, ಆದರೆ ಫ್ರೀಸಿಂಗ್ ಪಾಯಿಂಟ್ ವೇಪರ್ ಪ್ರೆಷರ್ಸು ಕಡಿಮೆ ಆಗ್ತದೆ. ಇದು ಒಂದ್ರ ಮೇಲೆ ತುಂಬ ಕ್ವಶನ್ಸ್ ಇರ್ತವೆ. ಇದೊಂದು ಫಾರ್ಮುಲಾ ಚೆನ್ನಾಗಿ ನೆನ್ಪಿಟ್ಕೊಂಡಿರಿ. ಓಕೆನಾ, ಇದು ಅರ್ಥ ಆಯ್ತಾ? ಈಗ ಇಲ್ಲಿ ಏನು ಹೇಳಿದ್ರು, ಅವನು ಆ್ಯಡಿಂಗ್ NaCl ಟು ದ ವಾಟರ್. NaCl ಏನಾಗುತ್ತೆ, ಸ್ಪ್ಲಿಟ್ಟರ್ 2 ಪಾರ್ಟಿಕಲ್ ಆಗುತ್ತಾ. ಸೊ ನಂಬರ್ ಆಫ್ ಪಾರ್ಟಿಕಲ್ ಏನಾಯಿತು, ಜಾಸ್ತಿ ಆಯಿತು. ನಂಬರ್ ಆಫ್ ಪಾರ್ಟಿಕಲ್ ಜಾಸ್ತಿ ಆದರೆ ವೇಪರ್ ಪ್ರೆಷರ್ ಏನಾಗಬೇಕು, ಕಡಿಮೆ ಆಗಬೇಕು. ಬಟ್ ಇವರು ಇನ್ಕ್ರೀಸ್ ಅಂತ ಕೊಟ್ಟಿದ್ದಾರೆ, ಅದರಿಂದ ಅದು ತಪ್ಪು. ಎರಡನೇದು, ಅಡಿಷನ್ ಆಫ್ ನಾನ್ ವಾಲಟೈಲ್ ಸಲ್ಯೂಟ್ ಇನ್ಕ್ರೀಸಸ್ ದ ವೇಪರ್ ಪ್ರೆಷರ್. ನೋ, ನಾನ್ ವಾಲಟೈಲ್ ಸಲ್ಯೂಟನ್ನು ಆ್ಯಡ್ ಮಾಡೋದ್ರಿಂದ ವೇಪರ್ ಪ್ರೆಷರ್ ಏನು ಇನ್ಕ್ರೀಸ್ ಆಗಲ್ಲ. ಆದ್ದರಿಂದ ಎರಡೂ ಸ್ಟೇಟ್ಮೆಂಟು ತಪ್ಪಿದೆ. ಬೋತ್ ದ ಸ್ಟೇಟ್ಮೆಂಟ್ಸ್ ಆರ್ ರಾಂಗ್. ಎಲ್ಲಿದೆ ಬೋತ್ ದ ಸ್ಟೇಟ್ಮೆಂಟ್ಸ್ ಆರ್ ರಾಂಗ್? ಒಂದು ನಿಮಿಷ. ಸೊ ಅದರಿಂದ ಬೋತ್ ದ ಸ್ಟೇಟ್ಮೆಂಟ್ ರಾಂಗ್ ಅಂತಿರೋದು ನಿಮಗೆ ಆಪ್ಷನ್ 2ನಲ್ಲಿ. ಯಾಕೆಂದರೆ ನಾನ್ ವಾಲಟೈಲ್ ಸಲ್ಯೂಟ್ ಅಂದರೆ ಅದು ವೇಪರ್ ಸ್ಟೇಟಿಗೆ ಈಸಿಯಾಗಿ ಬರಲ್ಲ ಅಷ್ಟೇ. ಓಕೆನಾ, ಅದನ್ನು ಆ್ಯಡ್ ಮಾಡೋದ್ರಿಂದ ನಿಮಗೆ ವೇಪರ್ ಪ್ರೆಷರ್ ಇನ್ಕ್ರೀಸ್ ಆಗಬೇಕು ಅಂತೇನಿಲ್ಲ. ನನಗೆ ಎರಡೂ ಸ್ಟೇಟ್ಮೆಂಟು ತಪ್ಪಿದೆ. 8th one ನೋಡ್ರಪ್ಪ, PA PB ಕೊಟ್ಟಿದ್ದಾರೆ, ಅದು ಪ್ರೆಷರ್ ಆಫ್ A ಮತ್ತು B ಅಂತೆ. ನೀವು ಏನು ಕಂಡುಹಿಡಿಯಬೇಕು, ಟೋಟಲ್ ಪ್ರೆಷರ್ ಇನ್ ಟರ್ಮ್ಸ್ ಆಫ್ XA ಕಂಡುಹಿಡಿಯಬೇಕಂತೆ. ಯು ನೀಡ್ ದ ಫಾರ್ಮುಲಾ ಫಾರ್ ಟೋಟಲ್ ಪ್ರೆಷರ್ ಇನ್ ಟರ್ಮ್ಸ್ ಆಫ್ XA ಕಂಡುಹಿಡಿಯಬೇಕಂತೆ. ನಿಮಗೆ ಟೋಟಲ್ ಪ್ರೆಷರ್ಗೆ ರಾಲ್ಸ್ ಲಾ ಎಂದು ಒಂದು ಫಾರ್ಮುಲಾ ಇದೆ. ಏನಪ್ಪ ಅದು? ಫಸ್ಟ್ ಅದನ್ನು ನೋಡೋಣ. P ಈಸ್ ಈಕ್ವಲ್ ಟು ಏನಪ್ಪ, PA XA, ಅದು ಈಟಾ ಎ ಅಂತ ಹೇಳ್ತಾರೆ, ನಾವು ಜನರಲಾಗಿ ಎಕ್ಸ್ ಅಂತ ಹೇಳ್ತೀವಿ, PB XB ಅಂತ. ಇದು ಟೋಟಲ್ ಪ್ರೆಷರ್ಗೆ ಫಾರ್ಮುಲಾ. ಬಟ್ ಅವ್ರೇನು ಹೇಳ್ತಾ ಇದ್ದಾರೆ, ಈ ಫಾರ್ಮುಲಾನ ನೀವು XA ಫಾರ್ಮಲ್ ಬರೀಬೇಕಂತೆ. ಅಂದರೆ ಇಲ್ಲಿ XP ಟರ್ಮ್ ಇರಬಾರ್ದು, ಅದನ್ನು ತೆಗಿಬೇಕಷ್ಟೇ ನೀವು. ಅದಕ್ಕೆ ವೆರಿ ಸಿಂಪಲ್, ಒಂದು ಫಾರ್ಮುಲಾ ಗೊತ್ತು, XA ಪ್ಲಸ್ XB ಇಸ್ ಈಕ್ವಲ್ ಟು 1 ಅಲ್ವಾ. ನೀವು ಯಾವ ಫಾರ್ಮಲ್ಲಿ ಬರೀಬೇಕು, XA ಫಾರ್ಮಲ್ಲಿ ಬರೀಬೇಕು. ಈಟಾ ಬಿ ಬೇಡ ನಿಮಗೆ. ಅದಕ್ಕೆ ನಾನು ಏನು ಮಾಡ್ತೀನಿ, ಈಟಾ ಬಿ ಇಸ್ ಈಕ್ವಲ್ ಟು 1 ಮೈನಸ್ ಈಟಾ ಎ ಅಂತ ಹಾಕೋಬೋದಾ? ಈಗೇನು ಮಾಡೋಣ, ಈಟಾ ಬಿ ಜಾಗದಲ್ಲಿ 1 ಮೈನಸ್ ಈಟಾ ಎ ಹಾಕೊಳ್ಳೋಣ. P ಇಸ್ ಈಕ್ವಲ್ ಟು PA ಈಟಾ ಎ ಪ್ಲಸ್ PB 1 ಮೈನಸ್ ಈಟಾ ಎ ಅಂತ ಹಾಕೋಬೋದಪ್ಪ. ಆವಾಗ ಅದನ್ನು ಸ್ಪ್ಲಿಟ್ ಮಾಡ್ಕೊಳ್ಳಿ. PA XA ಪ್ಲಸ್ PB ಪ್ಲಸ್ ಇಂಟು ಮೈನಸ್ ಮೈನಸ್ PB ಈಟಾ ಎ ಆಯಿತು ಅಲ್ವಾ. ಈಗೇನು ಮಾಡೋಣ, ಇವೆರಡರಲ್ಲಿ ಈಟಾ ಎನ ಕಾಮನ್ ತೆಗೆಯೋಣ. ಏನಾಗುತ್ತಪ್ಪ ಅವಾಗ, ಈಟಾ ಎ ಇಸ್ ಈಕ್ವಲ್ ಟು PA ಮೈನಸ್ PB ಪ್ಲಸ್ PB ಬರ್ತದೆ. ಸೊ ಈ ಥರ ಆನ್ಸರ್ ಎಲ್ಲಿದೆ ನಿಮಗೆ, PB ಪ್ಲಸ್ ಈಟಾ ಎ ಇಂಟು PA ಮೈನಸ್ PB, ಆಪ್ಷನ್ ಡಿ ಎಲ್ಲಿದೆ ನೋಡಿ. ಓಕೆ, ಇದೇ ಕ್ವಶನ್ ಅವರು ಉಲ್ಟಾ ಮಾಡ್ಬೋದು. ಇನ್ ಟರ್ಮ್ಸ್ ಆಫ್ XB ಕಂಡಿಡೀರಿ, ಈಟಾ ಬಿ ಕಂಡಿಡೀರಿ ಅಂತ. ಅವಾಗ ನೀವೇನು ಮಾಡಬೇಕು, ಈಟಾ ಎ ಇಸ್ ಈಕ್ವಲ್ ಟು 1 ಮೈನಸ್ ಈಟಾ ಬಿ ಅಂತ ಹಾಕೊಂಡು ಮಾಡಬೇಕಾಗತ್ತೆ. ಅರ್ಥ ಆಯ್ತೇನಪ್ಪ? ಭಾಳ ಸಿಂಪಲ್ ಕ್ವಶನ್ನು, ನೀಟಾಗಿ ಪ್ರಾಕ್ಟೀಸ್ ಮಾಡಿ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ನೆಕ್ಸ್ಟ್ ಕ್ವಶನ್, ಇದೇ ಫಾರ್ಮುಲಾದ ಮೇಲೆ ಇದೆ, ಫಾರ್ಮುಲಾ ಅಳಿಸ್ಬಿಟ್ಟೆ, ಇರಲಿ. ದ ವೇಪರ್ ಪ್ರೆಷರ್ ಆಫ್ 2 ಲಿಕ್ವಿಡ್ಸ್ P ಆ್ಯಂಡ್ Q ಆರ್ 80 ಆ್ಯಂಡ್ 60 torr. ಅಂದರೆ 80 ಅನ್ನೋದು ಇಟ್ಸ್ ಅ ಪ್ರೆಷರ್ ಆಫ್ P, 60 ಅನ್ನೋದು ಪ್ರೆಷರ್ ಆಫ್ Q. ಓಕೆ, ದ ಟೋಟಲ್ ವೇಪರ್ ಪ್ರೆಷರ್ ಆಫ್ ದ ಸೊಲ್ಯೂಷನ್ ಬೈ ಮಿಕ್ಸಿಂಗ್ 3 ಮೋಲ್ ಆಫ್ P 2 ಮೋಲ್ ಆಫ್ Q. ಅಂದರೆ ಇದು ನಂಬರ್ ಆಫ್ ಮೋಲ್ಸ್ ಆಫ್ P 3 ಇದೆ, ನಂಬರ್ ಆಫ್ ಮೋಲ್ಸ್ ಆಫ್ Q 2 ಇದೆ. ನೀವು ಟೋಟಲ್ ಪ್ರೆಷರನ್ನು ಕಂಡುಹಿಡಿಯಬೇಕಂತೆ. ಈಗ ತಾನೇ ಕೊಟ್ಟೆ, ಟೋಟಲ್ ಪ್ರೆಷರ್ಗೆ ಇದೆ ತಾನೇ ಫಾರ್ಮುಲಾ, ಆ ಫಾರ್ಮುಲಾ ಅಪ್ಲೈ ಮಾಡೋಣ. ಟೋಟಲ್ ಪ್ರೆಷರ್ ಇಸ್ ಈಕ್ವಲ್ ಟು, ಫಸ್ಟ್ Q ತೊಗೊಳ್ಳೋಣ. Qದು ಪ್ರೆಷರ್ ಎಷ್ಟು, 80 ಇಂಟು ಏನು, ನೆಕ್ಸ್ಟ್ ಏನಿದೆಯಪ್ಪ, ಮೋಲ್ ಫ್ರ್ಯಾಕ್ಷನ್ ಕಂಡುಹಿಡಿಯಬೇಕಾ, ಯಾರ್ದು, ಎ ಅಂದರೆ ಇಲ್ಲಿ ಏನು ತೊಗೊಳ್ಳೋಣ, P ಅಂತ ತೊಗೊಳ್ಳೋಣ. P ಇದು ಮೋಲ್ ಫ್ರ್ಯಾಕ್ಷನ್ ಕಂಡುಹಿಡಿಯಬೇಕು. P ಇದು ಮೋಲ್ಸ್ ಎಷ್ಟಿದೆ, 3 ಡಿವೈಡೆಡ್ ಬೈ ಟೋಟಲ್ ಎಷ್ಟಾಗುತ್ತೆ, 3 + 2 5, ಸರಿನಾ. ಪ್ಲಸ್ ನೆಕ್ಸ್ಟು Q ಪ್ರೆಷರ್ ತೊಗೊಳ್ಳೋಣ, 60 ಇಂಟು Qದು ಮೋಲ್ಸ್ ಎಷ್ಟಿದೆಯಪ್ಪ, Qದು ಮೋಲ್ಸು 2 ಇದೆ, ಡಿವೈಡೆಡ್ ಬೈ ಟೋಟಲ್ ಮೋಲ್ಸು 5. ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ಆಯಿತು. 5 1 5,
3 ಉಳಿಯುತ್ತೆ, 30 ಆಗುತ್ತೆ, 5 6 30, 16 3 48 ಆಯಿತಾ, 48 ಆಯಿತು. ಮತ್ತು ಪ್ಲಸ್ 5 5 1 5, 1 ಉಳಿಯುತ್ತೆ, 10 ಆಗುತ್ತೆ, 5 2 10, 12 2 24, ಎರಡನ್ನೂ ಆ್ಯಡ್ ಮಾಡೋಣ. 40 + 20 60, 68 72 ಟಾರ್. ಸಿಂಪಲ್ ಪ್ರಾಬ್ಲಮ್, ಗೊತ್ತಾಯ್ತೇನ್ರಪ್ಪ? ನೆಕ್ಸ್ಟ್ ಕ್ವಶನ್ ನೋಡಿ. ದ ಮಿಕ್ಸ್ಚರ್ ವಿಚ್ ಶೋಸ್ ಪಾಸಿಟಿವ್ ಡಿವಿಯೇಷನ್, ಅಂದರೆ 2 ಥರ ಇದೆ ಅಲ್ವಾ ಸೊಲ್ಯೂಷನ್ಸಲ್ಲಿ, ಡಿವಿಯೇಷನಲ್ಲಿ ಪಾಸಿಟಿವ್ ಡಿವಿಯೇಷನ್ ಆ್ಯಂಡ್ ನೆಗೆಟಿವ್ ಡಿವಿಯೇಷನ್. ಅವ್ರು ಪಾಸಿಟಿವ್ ಡಿವಿಯೇಷನ್ನ ಕೇಳ್ತಾ ಇದ್ದಾರೆ. ಭಾಳ ಈಸಿ. ಪಾಸಿಟಿವ್ ಡಿವಿಯೇಷನಲ್ಲಿ ಫಸ್ಟು ಆಲ್ಕೋಹಾಲ್ ಇದೆ ಅಂತ ಹುಡುಕಿ ಆಪ್ಷನ್ಸಲ್ಲಿ. ಆಲ್ಕೋಹಾಲ್ ಇದೆ ಅಂತ ಹೇಳಿದರೆ ಅದು 100% ಏನಾಗಿರುತ್ತೆ, ನಿಮಗೆ ಪಾಸಿಟಿವ್ ಡಿವಿಯೇಷನ್ ಆಗಿರುತ್ತೆ, ಅಥವಾ ಅದನ್ನು ಮಿನಿಮಮ್ ಬಾಯ್ಲಿಂಗ್ ಅಜಿಯೋಟ್ರೋಪಿಕ್ ಮಿಕ್ಸ್ಚರ್ ಅಂತಲೂ ಕೂಡ ಕರಿತೀವಿ. ಓಕೆ, ಆಲ್ಕೋಹಾಲ್ ಇದೆ ಅಂದರೆ ನೀವು ಆರಾಮಾಗಿ ಅದನ್ನು ಪಾಸಿಟಿವ್ ಡಿವಿಯೇಷನ್ಗೆ ಟಿಕ್ ಮಾಡ್ಬೋದು. ಕ್ಲಿಯರ್? 11th one, the mixture that forms maximum boiling azeotrope. Maximum boiling azeotrope is nothing but negative deviation. ನೆಗೆಟಿವ್ ಡಿವಿಯೇಷನ್ ಯಾವುದಕ್ಕೆ ಬರುತ್ತೆ ಅಂತ ಕೇಳ್ತಾ ಇದ್ದಾರೆ. ಈಗ ತಾನೇ ಹೇಳಿದೆ, ಆಲ್ಕೋಹಾಲ್ ಇದ್ದರೆ ಅದು 100% ಪಾಸಿಟಿವ್ ಡಿವಿಯೇಷನ್ ಆಗುತ್ತೆ, ಇದಾಗಲ್ಲ. ಹೆಪ್ಟೇನ್ ಆಕ್ಟೇನ್ ಅಂದರೆ ಐಡಿಯಲ್ ಸೊಲ್ಯೂಷನ್. ಐಡಿಯಲ್ ಸೊಲ್ಯೂಷನ್ಗೆ ಒಂದು 4 ಎಕ್ಸಾಂಪಲ್ ಇದೆ, ಅದನ್ನು ಪ್ರಾಕ್ಟೀಸ್ ಮಾಡಬೇಕು ನೀವು. ಐಡಿಯಲ್ಗೆ ಹೆಪ್ಟೇನ್, ಆಕ್ಟೇನ್, ಈಥೆಲ್ ಬ್ರೋಮೈಡ್ ಮತ್ತು ಈಥೆಲ್ ಕ್ಲೋರೈಡು, ಬೆನ್ಸಿನ್ ಮತ್ತು ಟಾಲಿನ್, ಈ ಥರ ಒಂದು 4 ಎಕ್ಸಾಂಪಲ್ ಕೊಟ್ಟಿದ್ದಾನೆ, ಅಷ್ಟನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಇದಾಗಲ್ಲ. ಇನ್ನು ವಾಟರ್ ಪ್ಲಸ್ ನೈಟ್ರಿಕ್ ಆ್ಯಸಿಡ್, ಇನ್ಆರ್ಗ್ಯಾನಿಕ್ ಆ್ಯಸಿಡ್ಸ್ ಇದೆ ಅಂದರೆ ಅದು 100% ನೆಗೆಟಿವ್ ಡಿವಿಯೇಷನ್ ಆಗ್ತದೆ. ಅರ್ಥ ಆಯ್ತೇನ್ರಪ್ಪ? ಸೊ ಅದರಿಂದ ಆನ್ಸರ್ ಬಿ ಆಗುತ್ತೆ. ನೆಕ್ಸ್ಟು, ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಇಸ್ ಕರೆಕ್ಟ್ ರಿಗಾರ್ಡಿಂಗ್ ದ ಸೊಲ್ಯೂಷನ್ ಆಫ್ 2 ಕಾಂಪೊನೆಂಟ್ಸ್ ಎ ಆ್ಯಂಡ್ ಬಿ ಎಕ್ಸಿಬಿಟಿಂಗ್ ಪಾಸಿಟಿವ್ ಡಿವಿಯೇಷನ್? ಅಂದರೆ ಪಾಸಿಟಿವ್ ಡಿವಿಯೇಷನ್ಗೆ ಯಾವುದು ಆನ್ಸರ್ ಕರೆಕ್ಟ್ ಆಗುತ್ತೆ ಅಂತ ಕೇಳ್ತಾ ಇದ್ದಾರೆ. ಪಾಸಿಟಿವ್ ಡಿವಿಯೇಷನ್ ಏನಾಗುತ್ತಪ್ಪ, ಎ ಇಂಟರ್ಯಾಕ್ಷನ್ನು ಬಿ ಇಂಟರ್ಯಾಕ್ಷನ್ನು ಬಿ ಇಂಟರ್ಯಾಕ್ಷನ್ಗಿಂತ ಏನಾಗಿರುತ್ತೆ, ಸ್ಟ್ರಾಂಗ್ ಇರುತ್ತೆ ಅಲ್ವಾ, ಸ್ಟ್ರಾಂಗ್ ಇರುತ್ತೆ. ಇದರದ್ದು ಪ್ಯೂರ್ ಸ್ಟೇಟಲ್ಲಿ ಬಾಂಡ್ ಏನಾಗಿರುತ್ತೆ, ಸ್ಟ್ರಾಂಗ್ ಇರುತ್ತೆ ಆಫ್ಟರ್ ಮಿಕ್ಸಿಂಗ್ ಇದ್ದ ಅಲ್ವಾ. ಇಲ್ಲೇನು ಹೇಳ್ತಾ ಇದ್ದಾರೆ, ಇಂಟರ್ ಮಾಲಿಕ್ಯುಲರ್ ಅಟ್ರಾಕ್ಷನ್ ಎ ಬಿ ಆರ್ ಸ್ಟ್ರಾಂಗರ್ ದೆನ್ ದೋಸ್ ಆಫ್ ಎ ಬಿ. ಇದು ಕರೆಕ್ಟ್ ಆನ್ಸರ್ ಆಗುತ್ತೆ. ಇವೆರಡು ಆಗಲ್ಲ. ಡೆಲ್ಟಾ H ಮಿಕ್ಸ್ ಈಕ್ವಲ್ ಟು 0, ಡೆಲ್ಟಾ ವಿ ಮಿಕ್ಸ್ ಈಕ್ವಲ್ ಟು 0, ಇದೆಲ್ಲ ಯಾವುದಕ್ಕೆ ಬರೋದು, ಡೆಲ್ಟಾ H ಮಿಕ್ಸ್ ಈಕ್ವಲ್ ಟು 0, ಡೆಲ್ಟಾ ವಿ ಮಿಕ್ಸ್ ಈಕ್ವಲ್ ಟು 0, ಇದು ಬರೋದೆಲ್ಲ ಐಡಿಯಲ್ ಸೊಲ್ಯೂಷನ್ಗೆ, ಪಾಸಿಟಿವ್ ಡಿವಿಯೇಷನ್ಗಲ್ಲ. ಮತ್ತು ಅಟ್ರಾಕ್ಷನ್ ಎ ಬಿಗೆ ಈಕ್ವಲ್ ಇದ್ದರೆ ಅದು ಕೂಡ ಐಡಿಯಲ್ಗೆ ಎಕ್ಸಾಂಪಲ್ ಆಗುತ್ತೆ, ಹೌದಲ್ವಾ? ಆದ್ದರಿಂದ ಈ ಆನ್ಸರ್ಗೆ ಕರೆಕ್ಟ್, ಈ ಕ್ವಶನ್ಗೆ ಕರೆಕ್ಟ್ ಆನ್ಸರು ಆಪ್ಷನ್ ಎ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ನೋಡಿ. ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಅಬೌಟ್ ದ ಕಾಂಪೋಸಿಷನ್ ಆಫ್ ವೇಪರ್ ಓವರ್ ಆ್ಯನ್ ಐಡಿಯಲ್ 1:1 ಮೋಲಾರ್ ಮಿಕ್ಸ್ಚರ್ ಆಫ್ ಬೆನ್ಸಿನ್ ಆ್ಯಂಡ್ ಟಾಲ್ವಿನ್ ಇಸ್ ಕರೆಕ್ಟ್? ಯಾವ ಸ್ಟೇಟ್ಮೆಂಟು ಕರೆಕ್ಟಾಗಿದೆ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಅಸ್ಯೂಮ್ ದ ಟೆಂಪ್ರೇಚರ್ ಕಾನ್ಸ್ಟೆಂಟ್ ಇದೆಯಂತೆ, ಬಟ್ ವೇಪರ್ ಪ್ರೆಷರ್ ಇಬ್ಬರದು ಬೇರೆ ಬೇರೆ ಇದೆ. ನೋಡಿ, ಬೆನ್ಸಿನ್ದು 12.8 ಕಿಲೋ ಪ್ಯಾಸ್ಕಲ್ ಇದೆ, ಟಾಲಿಂದು 3.85 ಕಿಲೋ ಪ್ಯಾಸ್ಕಲ್ ಇದೆ. ಇದರ ಅರ್ಥ ನೋಡಿ, ನೀವು ಬೆನ್ಸಿನ್ನು ತೊಗೊಂಡಿದ್ದೀರಾ ಬೀಕರಲ್ಲಿ, ಪ್ಲಸ್ ಟಾಲಿನು ಇದೆ ಅಂತ ಅಂದ್ಕೊಳ್ಳೋಣ. ಸೊ ಬೆನ್ಸಿನ್ದು ಪ್ರೆಷರು 12.8 ಇದೆ, ಅದರ ಅರ್ಥ ಬೆನ್ಸಿನ್ನು ಬೇಗ ವೇಪರ್ ಸ್ಟೇಟಿಗೆ ಬರ್ತಾ ಇದೆ ಅಂತ. ಯಾಕೆಂದರೆ ಪ್ರೆಷರ್ ಜಾಸ್ತಿ ಆಗಬೇಕು ಅಂದರೆ ಅದು ವೇಪರ್ ಸ್ಟೇಟಿಗೆ ಬೇಗ ಬರಬೇಕಲ್ವೇನ್ರಪ್ಪ. ಅದೇ ನೀವು ಟಾಲಿನ್ ನೋಡಿ, ಅದರದ್ದು ಪ್ರೆಷರ್ ಏನಾಗಿದೆ 3.85, ಅದರ ಅರ್ಥ ಅದು ಬೇಗ ವೇಪರ್ ಸ್ಟೇಟಿಗೆ ಬರ್ತಿಲ್ಲ ಅಂತ. ಸೊ ಯಾರ್ದು ವೇಪರ್ ಪ್ರೆಷರ್ ಜಾಸ್ತಿ ಇರ್ತದೋ ಅವರು ವೇಪರ್ ಸ್ಟೇಟಲ್ಲಿ ಜಾಸ್ತಿ ಇರ್ತಾರೆ ಅಂತ ಅರ್ಥ, ಹೌದಾ? ಹಾಗೆ ಅವ್ರು ಕ್ವಶನ್ ಕೇಳ್ತಾ ಇರೋದು, ಸ್ಟೇಟ್ಮೆಂಟ್ ನೋಡೋಣ. ಕರೆಕ್ಟ್ ಸ್ಟೇಟ್ಮೆಂಟ್ ನಾವು ಹುಡುಕಬೇಕು. ದ ವೇಪರ್ ವಿಲ್ ಕಂಟೈನ್ ಈಕ್ವಲ್ ಅಮೌಂಟ್ ಆಫ್ ಬೆನ್ಸಿನ್ ಆ್ಯಂಡ್ ಟಾಲಿನ್. ಸಾಧ್ಯನಾ? ಇಬ್ರದ್ದು ಪ್ರೆಷರ್ ಸೇಮ್ ಇದೆಯಾ? ಇಲ್ಲ. ಅಂದಮೇಲೆ ವೇಪರ್ ಸ್ಟೇಟಲ್ಲಿ ಇಬ್ರದ್ದು ಅಮೌಂಟು ಕೂಡ ಸೇಮ್ ಇರಲ್ಲ. ವೇಪರ್ ಯಾರಿಗೆ ಪ್ರೆಷರ್ ಜಾಸ್ತಿ ಇರುತ್ತೆ, ವೇಪರ್ ಪ್ರೆಷರ್, ಅವ್ರ ಅಮೌಂಟು ಜಾಸ್ತಿ ಇರುತ್ತೆ ಅಲ್ವಾ ವೇಪರ್ ಸ್ಟೇಟಲ್ಲಿ. ಇದು ತಪ್ಪು ಅಲ್ವಾ? ನಾಟ್ ಎನಫ್ ಇನ್ಫಾರ್ಮೇಷನ್, ಇದು ತಪ್ಪು. ದ ವೇಪರ್ ವಿಲ್ ಕಂಟೈನ್ ಹೈಯರ್ ಪರ್ಸೆಂಟೇಜ್ ಆಫ್ ಅಂದರೆ ವೇಪರ್ಸಲ್ಲಿ ಬೆನ್ಸಿನ್ದು ಪರ್ಸೆಂಟೇಜು ಜಾಸ್ತಿ ಇರ್ತದೆ. ಇದು ಕರೆಕ್ಟ್ ಆನ್ಸರ್ ಆಗುತ್ತೆ. ಓಕೆನಾ? ಆ ನಂಬರ್ ನೋಡ್ಕೊಂಡು ನೀವು ಈಸಿಯಾಗಿ ಡಿಸೈಡ್ ಮಾಡ್ಬೋದು. ನೆಕ್ಸ್ಟ್ 14th, ರಾಲ್ಸ್ ಲಾ, ರಾಲ್ಸ್ ಲಾ ಫಾಲೋ ಆಗುತ್ತೆ ಅಂದರೆ ಎ ಇಂಟರ್ಯಾಕ್ಷನ್ನು ಬಿ ಇಂಟರ್ಯಾಕ್ಷನ್ನು ಎ ಬಿ ಇಂಟರ್ಯಾಕ್ಷನ್ಗೆ ಏನಾಗಿರಬೇಕು, ಸೇಮ್ ಇರಬೇಕು ಅಲ್ವಾ? ಸೊ ಆ ಥರ ಇಲ್ಲಿದೆ ಆಪ್ಷನ್ ಸಿ ರಿಮೈನ್ ಸೇಮ್. ಇಂಟ್ರಾಕ್ಷನ್ ಸೇಮ್ ಇದ್ದರೆ ಅದು ರಾಲ್ಸ್ ಲಾನ ಫಾಲೋ ಆಗುತ್ತೆ. ಎ ಬಿ ಇಂಟ್ರಾಕ್ಷನ್ನು ತುಂಬ ಜಾಸ್ತಿ ಇದೆ, ಪ್ಯೂರ್ಗಿಂತ ಎ ಬಿ ಜಾಸ್ತಿ ಇದೆ ಅಂತ ಹೇಳಿದ್ರೆ ಅದು ನೆಗೆಟಿವ್ ಡಿವಿಯೇಷನ್ನು. ಎ ಬಿ ಅಟ್ರಾಕ್ಷನ್ ಕಡಿಮೆ ಇದೆ ಪ್ಯೂರ್ಗಿದೆ ಅಂತ ಹೇಳಿರೋದು ಪಾಸಿಟಿವ್ ಡಿವಿಯೇಷನ್ ಆಗ್ತದೆ. ಓಕೆ,
ನೆಕ್ಸ್ಟ್ ಆಲ್ ಫಾರ್ಮ್ಸ್ ಐಡಿಯಲ್ ಸೊಲ್ಯೂಷನ್ ಎಕ್ಸ್ಪೆಕ್ಟ್, ಅಂದರೆ ಇಲ್ಲೆಲ್ಲ ಎಕ್ಸಾಂಪಲ್ ಐಡಿಯಲ್ಗಿದೆ, ಒಂದು ಐಡಿಯಲ್ ಆಗಲ್ಲ. ಆಲ್ರೆಡಿ ಹೇಳಿದೆ ಆಲ್ಕೋಹಾಲ್ ನೋಡಿ ಆಲ್ಕೋಹಾಲ್ ಇದೆಯಾ, ಆಲ್ಕೋಹಾಲ್ ಇದೆ ಅಂದರೆ ಅದು ಯಾವುದಕ್ಕೆ ಎಕ್ಸಾಂಪಲ್ ಆಗುತ್ತೆ, ಪಾಸಿಟಿವ್ ಡಿವಿಯೇಷನ್, ಹಾಗಾಗಿ ಇದು ಐಡಿಯಲ್ ಆಗಲ್ಲ. ಇನ್ನೆಲ್ಲರೂ ಐಡಿಯಲ್ ಆಗುತ್ತೆ. ನಾನು ಹೇಳಿದೆ ಬೆನ್ಸಿನ್ ಆ್ಯಂಡ್ ಟಾಲಿನ್, ಕ್ಲೋರೋಬೆನ್ಸಿನ್, ಬ್ರೋಮೋಬೆನ್ಸಿನ್, ಅಯೋಡೋಇಥೇನ್ ಆ್ಯಂಡ್ ಬ್ರೋಮೋಇಥೇನ್, ಇವೆಲ್ಲ ಎಕ್ಸಾಂಪಲ್ ಆಗುತ್ತೆ. ಇದು ಬ್ರೋಮೋಇಥೇನ್ ಆಗಬೇಕು, ಇದೆಲ್ಲ ಐಡಿಯಲ್ಗೆ ಎಕ್ಸಾಂಪಲ್ ಆಗುತ್ತೆ. ಓಕೆ. 16th, ಆ್ಯನ್ ಐಡಿಯಲ್ ಸೊಲ್ಯೂಷನ್ ಈಸ್ ಫಾರ್ಮ್ ವೆನ್ ಇಟ್ಸ್ ಕಾಂಪೋನೆಂಟ್ಸ್. ಐಡಿಯಲ್ ಸೊಲ್ಯೂಷನ್ ಆಗಬೇಕು ಅಂತ ಹೇಳಿದ್ರೆ ನಾನು ಹೇಳಿದ್ದೆ ವಾಲ್ಯೂಮ್ ಚೇಂಜ್ ಆಗಬಾರ್ದು, ಎಂಥಾಲ್ಪಿನೂ ಕೂಡ ಚೇಂಜ್ ಆಗಬಾರ್ದು ಆಫ್ಟರ್ ಮಿಕ್ಸಿಂಗು. ಅದರಿಂದ ಎರಡೂ ಕರೆಕ್ಟು, ವಾಲ್ಯೂಮು ಚೇಂಜ್ ಆಗಲ್ಲ, ಎಂಥಾಲ್ಪಿನೂ ಚೇಂಜ್ ಆಗಲ್ಲ. ಅದರಿಂದ ಆಪ್ಷನ್ ಸಿ ಆಗುತ್ತೆ. ಹ್ಯಾವ್ ಬೋತ್ ಎಬೋ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತಲೂ ಆಗುತ್ತೆ. ಓಕೆ, ಅದರಿಂದ ಆಪ್ಷನ್ ಸಿ ಕರೆಕ್ಟ್ ಆಗುತ್ತೆ. 17th, ಇಫ್ ಮೊಲಾಲಿಟಿ ಆಫ್ ದ ಡಲ್ಯೂಟ್ ಸೊಲ್ಯೂಷನ್ ಇಸ್ ಡಬಲ್. ಮೊಲಾಲಿಟಿನ ಡಬಲ್ ಮಾಡ್ತಾ ಇದ್ದಾರೆ, ಅವಾಗ ಕೆ ಎಫ್ ಏನಾಗುತ್ತೆ ಅಂತ ಕೇಳ್ತಿದ್ದಾರೆ. ಮೊಲಾಲಿಟಿ ಇಸ್ ಈಕ್ವಲ್ ಟು ಏನು, ಸಾರಿ, ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟ್ ಇಸ್ ಈಕ್ವಲ್ ಟು ಏನಪ್ಪ, ಕೆ ಎಫ್ ಇಂಟು ಮೊಲಾಲಿಟಿ. ವಾಟ್ ಈಸ್ ಕೆ ಎಫ್? ಡಿಪ್ರೆಷನ್ ಕಾನ್ಸ್ಟೆಂಟ್, ಅದು ಹೆಸರಲ್ಲೇ ಹೇಳುತ್ತೆ ಕಾನ್ಸ್ಟೆಂಟ್, ಅಂದರೆ ಅದು ಡಿಪೆಂಡ್ ಆಗಿರಲ್ಲ, ವೇರಿ ಆಗಲ್ಲ, ಅದು ಫಿಕ್ಸ್ಡ್ ವ್ಯಾಲ್ಯೂ. ಮೊಲಾಲಿಟಿ ಎಷ್ಟಾದರೂ ಜಾಸ್ತಿ ಮಾಡಿ ಕೆ ಎಫ್ ವ್ಯಾಲ್ಯೂ ಚೇಂಜ್ ಆಗಲ್ಲ, ಇಟ್ ಈಸ್ ಅನ್ಚೇಂಜ್ಡ್ ಕಾನ್ಸ್ಟೆಂಟ್ ವ್ಯಾಲ್ಯೂ. ಓಕೆ. ನೆಕ್ಸ್ಟ್, ಡ್ಯೂರಿಂಗ್ ಆಸ್ಮೋಸಿಸ್ ಫ್ಲೋ ಆಫ್ ವಾಟರ್ ಥ್ರೂ ಎ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್ ಈಸ್. ಅಂದರೆ ಆಸ್ಮೋಸಿಸ್ ಅಲ್ಲಿ ಸಾಲ್ವೆಂಟು ಎಲ್ಲಿಂದೆಲ್ಲಿಗೆ ಮೂವ್ ಆಗುತ್ತೆ. ಏನು ಆಸ್ಮೋಸಿಸ್ ಅಂದರೆ ಮೂವ್ಮೆಂಟ್ ಆಫ್ ಸಾಲ್ವೆಂಟ್ ಫ್ರಮ್ ಎಲ್ಲಿಂದೆಲ್ಲಿವರೆಗೆ, ಲೋಯರ್ ಕಾನ್ಸಂಟ್ರೇಷನ್ ಟು ಹೈಯರ್ ಕಾನ್ಸಂಟ್ರೇಷನ್. ಇದೇ ತಾನೇ ಆಸ್ಮೋಸಿಸ್. ಸಾಲ್ವೆಂಟ್ ಮೂವ್ ಆಗಬೇಕು ಎಲ್ಲಿಂದೆಲ್ಲಿಗೆ, ಲೋಯರ್ ಇಂದ ಹೈಯರ್ಗೆ, ಫ್ರಮ್ ಸೊಲ್ಯೂಷನ್ ಹ್ಯಾವಿಂಗ್ ಲೋಯರ್ ಕಾನ್ಸಂಟ್ರೇಷನ್ ಓನ್ಲಿ. ಅರ್ಥ ಆಯ್ತಾ? ರಿವರ್ಸ್ ಆಸ್ಮೋಸಿಸ್ಗೆ ಉಲ್ಟಾ ಆಗುತ್ತದು. ಪ್ಯೂರ್ ವಾಟರ್ ಕ್ಯಾನ್ ಬಿ ಒಬ್ಟೈನ್ ಫ್ರಮ್ ಸಿ ವಾಟರ್ ಬೈ ವಿಚ್ ಪ್ರೋಸೆಸ್? ರಿವರ್ಸ್ ಆಸ್ಮೋಸಿಸ್ ಇಂದ ನಾವು ಸಿ ವಾಟರ್ನ ಪ್ಯೂರಿಫೈ ಮಾಡ್ತೀವಿ. ಫ್ರಮ್ ದ ಕಾಲಿಗೇಟಿವ್ ಪ್ರಾಪರ್ಟಿ, ಯಾವ ಕಾಲಿಗೇಟಿವ್ ಪ್ರಾಪರ್ಟಿನ ಪ್ರೋಟೀನ್ಸ್ ಮತ್ತು ಪಾಲಿಮರ್ಸ್ದು ಮಾಲಿಕ್ಯುಲರ್ ಮಾಸನ್ನು ಡಿಟರ್ಮಿನ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ? ಯಾವ ಕಾಲಿಗೇಟಿವ್ ಪ್ರಾಪರ್ಟಿ ಅಂದರೆ ಪರ್ಟಿಕ್ಯುಲರ್ಲಿ ನಾವು ಪ್ರೋಟೀನ್ದು ಪಾಲಿಮರ್ಸ್ದು ಮೋಲಾರ್ ಮಾಸನ್ನು ಕಂಡುಹಿಡಿಯೋಕ್ಕೆ ಆಸ್ಮೋಟಿಕ್ ಪ್ರೆಷರ್ ಅನ್ನೋ ಕಾಲಿಗೇಟಿವ್ ಪ್ರಾಪರ್ಟಿನ ಯೂಸ್ ಮಾಡ್ತೀವಿ. ಅದಕ್ಕೆ ಎರಡು ರೀಸನ್ಸ್ ಇದೆ ಟೆಕ್ಸ್ಟ್ ಬುಕ್ಕಲ್ಲಿ, ಅದನ್ನು ನೋಡ್ಕೊಳ್ಳಿ. ಯಾಕೆಂದರೆ ಒಂದು ಮೊಲಾರಿಟಿನ ನಾವು ಯೂಸ್ ಮಾಡೋದು ಒಂದು ಅಡ್ವಾಂಟೇಜು, ಇನ್ನೊಂದು ರೂಮ್ ಟೆಂಪ್ರೇಚರ್ ಮೆಷರ್ ಮಾಡ್ತೀವಿ. ಸೊ ಇವೆರಡು ಅಡ್ವಾಂಟೇಜಿಂದ ಪ್ರೋಟೀನ್ದು ಪಾಲಿಮರ್ದು ಮೋಲಾರ್ ಮಾಸನ್ನು ಕಂಡುಹಿಡಿಯೋಕ್ಕೆ ನಾವು ಆಸ್ಮೋಟಿಕ್ ಪ್ರೆಷರ್ ಕಾನ್ಸೆಪ್ಟನ್ನ ಯೂಸ್ ಮಾಡ್ತೀವಿ. ಓಕೆ. ದೆನ್ 21, ಈ 3 ಸೊಲ್ಯೂಷನ್ ಕೊಟ್ಟಿದ್ದಾರೆ. 10 ಗ್ರಾಮ್ ಆಫ್ ಗ್ಲೂಕೋಸ್, 10 ಗ್ರಾಮ್ ಆಫ್ ಯೂರಿಯಾ, 10 ಗ್ರಾಮ್ ಆಫ್ ಸುಕ್ರೋಸ್. ಮೂರನ್ನು ನೀವು 250 ml ಡಿಸಾಲ್ವ್ ಮಾಡಿದ್ರೆ ಇವ್ರದ್ದು ಪ್ರೆಷರ್ ಏನಾಗಿರುತ್ತೆ, ಆಸ್ಮೋಟಿಕ್ ಪ್ರೆಷರ್ ಯಾವ ಥರ ರಿಲೇಟೆಡ್ ಆಗಿರುತ್ತೆ, ಯಾವ್ದು ಜಾಸ್ತಿ ಇರುತ್ತೆ, ಯಾವ್ದು ಕಡಿಮೆ ಇರುತ್ತೆ ಅಂತ ನೀವು ಗೆಸ್ ಮಾಡಬೇಕು. ವೆರಿ ಈಸಿ ಅದು. ಆಸ್ಮೋಟಿಕ್ ಪ್ರೆಷರ್ ಏನಪ್ಪ, ಪೈ ಈಸ್ ಈಕ್ವಲ್ ಟು CRT ಅಲ್ವಾ. ಅಂದರೆ ಆಸ್ಮೋಟಿಕ್ ಪ್ರೆಷರ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಏನು, ಕಾನ್ಸಂಟ್ರೇಷನ್. ನಾವು ಕಾನ್ಸಂಟ್ರೇಷನ್ ಕಂಡುಹಿಡ್ಕೋಬೇಕು. ಇಲ್ಲಿ ವಾಲ್ಯೂಮ್ ಅಂತೂ ಫಿಕ್ಸ್ ಇದೆಯಾ, ವಾಲ್ಯೂಮ್ ಅಂತೂ ಸೇಮ್ ಇದೆ. ಹಾಗಾದ್ರೆ ಇನ್ನೇನು ಚೇಂಜ್ ಆಗುತ್ತೆ, ಮೋಲ್ಸ್ ಕಂಡುಹಿಡ್ಕೊಳ್ಳೋಣ. ಮೋಲ್ಸ್ ಜಾಸ್ತಿ ಇದ್ದಷ್ಟು, ಕಾನ್ಸಂಟ್ರೇಷನ್ ಜಾಸ್ತಿ ಇದ್ದಷ್ಟು ಪ್ರೆಷರ್ ಜಾಸ್ತಿ ಇರುತ್ತೆ, ಕಾನ್ಸಂಟ್ರೇಷನ್ ಕಡಿಮೆ ಇದ್ದಷ್ಟು ಪ್ರೆಷರ್ ಕಡಿಮೆ ಇರುತ್ತೆ. ವೆರಿ ಸಿಂಪಲ್. ಈಗ ಗ್ಲೂಕೋಸ್ಗೆ ಹೋಗೋಣ. ಯಾವುದು P1 ಇದೆ ತಾನೇ, P1 ಅಂತಲೇ ಬರೀತೀನಿ. P1 ಏನು, ಎಷ್ಟು ಗ್ರಾಮ್ ಇದೆ, 10 ಗ್ರಾಮ್ ಇದೆ. ಅದನ್ನು ಮೋಲ್ಸ್ ಮಾಡಬೇಕು. ಏನು ಮಾಡ್ತೀರಾ, ಡಿವೈಡೆಡ್ ಬೈ ಮೋಲಾರ್ ಮಾಸ್. ಯಾರ್ದು, ಗ್ಲೂಕೋಸ್. ಎಷ್ಟಪ್ಪ, 180. ಸಿಂಪ್ಲಿಫೈ ಮಾಡಬೇಡಿ, ಹೀಗೆ ಇಟ್ಕೊಳ್ಳಿ. P2 ಯೂರಿಯಾದ ಎಷ್ಟು ಗ್ರಾಮು, 10 ಗ್ರಾಮು. ಮೋಲಾರ್ ಮಾಸ್ ಎಷ್ಟಪ್ಪ, 60. ಇನ್ನು ಸೂಕ್ರೋಸ್ P3 10 ಗ್ರಾಮು, ಅದರದ್ದು ಮೋಲಾರ್ ಮಾಸು 342. ಈಗ ನೀವು ಅಬ್ಸರ್ವ್ ಮಾಡಿ ವ್ಯಾಲ್ಯೂಸ್ನ, ನ್ಯೂಮರೇಟ್ರ್ ಸೇಮ್ ಇದೆ, ಡಿನಾಮಿನೇಟರ್ ಮಾತ್ರ ವ್ಯತ್ಯಾಸ ಆಗ್ತದೆ. ಇದನ್ನು ನೋಡ್ಕೊಂಡು ನೀವು ಯಾವುದ್ರ ವ್ಯಾಲ್ಯೂ ಜಾಸ್ತಿ ಬರುತ್ತೆ ಅಂತ ನೀವು ಈಸಿಯಾಗಿ ಗೆಸ್ ಮಾಡ್ಬೋದು. ಈಗ ಡಿನಾಮಿನೇಟರ್ ಕಡಿಮೆ ಇದ್ದಷ್ಟು ಅಲ್ವಾ, ಡಿನಾಮಿನೇಟರ್ ಕಡಿಮೆ ಇದ್ದಷ್ಟು ನಿಮಗೆ ಫ್ರ್ಯಾಕ್ಷನ್ ಜಾಸ್ತಿ ಬರುತ್ತೆ, ಆನ್ಸರ್ ಜಾಸ್ತಿ ಬರುತ್ತೆ. ಈಗ 180, 60, 342ದಲ್ಲಿ 60 ತಾನೇ ತುಂಬ ಕಡಿಮೆ, ಅಂದರೆ ಇದ್ರದ್ದು ವ್ಯಾಲ್ಯೂ ಜಾಸ್ತಿ ಬರುತ್ತೆ. P2 ಜಾಸ್ತಿ ಬರುತ್ತೆ, ಹೈ ಬರುತ್ತೆ ರೇಷಿಯೋ. ಇದ್ರದ್ದು ರೇಷಿಯೋ ಕಡಿಮೆ ಬರುತ್ತೆ, ಲೆಸ್ ಬರುತ್ತೆ. ಯಾಕೆಂದರೆ ಡಿನಾಮಿನೇಟರ್ ತುಂಬಾ ಜಾಸ್ತಿ ಇದೆ. ಅದರಿಂದ P2 ಜಾಸ್ತಿ ಇರಬೇಕು, P3 ಕಡಿಮೆ ಇರಬೇಕು. ಆ ಥರ ಎಲ್ಲಿದೆ ನೋಡಿ, P2 ಜಾಸ್ತಿ ಇರಬೇಕು, P3 ಕಡಿಮೆ ಇರಬೇಕು. ಆಪ್ಷನ್ ಎ. P2 ಜಾಸ್ತಿ ಇರುತ್ತೆ, P3 ಕಡಿಮೆ ಇರುತ್ತೆ. ಓಕೆನಾ? ಒಳ್ಳೆ ಕ್ವಶನ್ನು, ಪ್ರಾಕ್ಟೀಸ್ ಮಾಡಿ ಈ ಥರ ಕ್ವಶನ್ಸ್. ನೆಕ್ಸ್ಟ್ ಕ್ವಶನ್ ಹೋಗೋಣ. 22. ಬ್ಲಡ್ ಸೆಲ್ ರಿಟೈನ್ ದೇರ್ ನಾರ್ಮಲ್ ಶೇಪ್ ಇನ್ ದ ಸೊಲ್ಯೂಷನ್ಸ್ ಆಫ್ ಐಸೋಟೋನಿಕ್. ಐಸೋಟೋನಿಕ್ ಸೊಲ್ಯೂಷನ್ಸ್ ಅಂದ್ರೆ ಏನು, ಸೇಮ್ ಆಸ್ಮೋಟಿಕ್ ಪ್ರೆಷರ್ ಇರುತ್ತೆ, ಅವಾಗ ಬ್ಲಡ್ ಸೆಲ್ದು ಶೇಪ್ ಏನು ಚೇಂಜ್ ಆಗಲ್ಲ ಅಲ್ವಾ. 23. ಆಫ್ ದ ಫಾಲೋವಿಂಗ್ 0.1 ಮೋಲಾಲ್
aqueous solutions, which one will exhibit the largest freezing point depression? ನಾನು ಆಲ್ರೆಡಿ ಒಂದು ಈಕ್ವೇಶನ್ ಕೊಟ್ಟೆ ನಿಮಗೆ ಅಲ್ವಾ, ನಂಬರ್ ಆಫ್ ಪಾರ್ಟಿಕಲ್ಸ್ ಮೇಲೆ ಫ್ರೀಸಿಂಗ್ ಪಾಯಿಂಟ್ ಏನಾಗುತ್ತೆ, ಆಸ್ಮೋಟಿಕ್ ಪ್ರೆಷರ್ ಏನಾಗುತ್ತೆ ಅಂತ. ಫ್ರೀಸಿಂಗ್ ಪಾಯಿಂಟು ತುಂಬಾ ಕಡಿಮೆ, ಲಾರ್ಜೆಸ್ಟ್ ಫ್ರೀಸಿಂಗ್ ಪಾಯಿಂಟ್ ಡಿಪ್ರೆಷನ್ ಅಂದರೆ ಫ್ರೀಸಿಂಗ್ ಪಾಯಿಂಟ್ ತುಂಬಾ ಕಡಿಮೆ ಆಗಬೇಕು ಅಂದರೆ ನಂಬರ್ ಆಫ್ ಪಾರ್ಟಿಕಲ್ಸ್ ಏನಾಗಬೇಕು, ಜಾಸ್ತಿ ಆಗಬೇಕು. ಹೌದಲ್ವಾ? ಫ್ರೀಸಿಂಗ್ ಪಾಯಿಂಟ್ ತುಂಬಾ ಕಡಿಮೆ ಆಗಬೇಕು ಅಂದರೆ ನಂಬರ್ ಆಫ್ ಪಾರ್ಟಿಕಲ್ಸು ಜಾಸ್ತಿ ಆಗಬೇಕು. ಎಲ್ಲಿ ನಂಬರ್ ಆಫ್ ಪಾರ್ಟಿಕಲ್ಸ್ ಜಾಸ್ತಿ ಇದೆ ಅಂತ ಲೆಕ್ಕ ಹಾಕೋಣ. KCl ಅಲ್ಲಿ ನಂಬರ್ ಆಫ್ ಪಾರ್ಟಿಕಲ್ ಎಷ್ಟಪ್ಪ, K1 Cl1 2 ಆಯಿತು. ಇಲ್ಲಿ ಗ್ಲೂಕೋಸ್ ಅಲ್ವಾ, ಇದು ಡಿಸೋಸಿಯೇಟೇ ಆಗೋದಿಲ್ಲ, ಇದನ್ನು 1 ಅಂತ ತಗೋತೀವಿ. ಅಲ್ಯೂಮಿನಿಯಂ ಸಲ್ಫೇಟಲ್ಲಿ Al 2 ಇದೆ, SO4 3 ಇದೆ, 3 + 2 ಅಲ್ವಾ, 2 + 3 5 ಆಯಿತು. ನೆಕ್ಸ್ಟ್ K2SO4 ಅಲ್ಲಿ K 2 ಇದೆ, SO4 1 ಇದೆ, 2 + 1 3 ಆಯಿತು. ಹಾಗಾದರೆ ನಂಬರ್ ಆಫ್ ಪಾರ್ಟಿಕಲ್ ಎಲ್ಲಿ ಜಾಸ್ತಿ ಇದೆ, ಅಲ್ಯೂಮಿನಿಯಂ ಸಲ್ಫೇಟ್. ಅದರಿಂದ ಆಪ್ಷನ್ ಸಿ ಆಗುತ್ತೆ. 24. An aqueous solution is 1 molar in Ki. Which change will cause the vapor pressure of the solution to increase? ವೇಪರ್ ಪ್ರೆಷರ್ ಇನ್ಕ್ರೀಸ್ ಆಗಬೇಕು ಅಂದರೆ ಆಲ್ರೆಡಿ ಹೇಳ್ಕೊಟ್ಟಿದ್ನಲ್ಲ, ನಂಬರ್ ಆಫ್ ಪಾರ್ಟಿಕಲ್ಸ್ ಏನಾಗಬೇಕು, ವೇಪರ್ ಪ್ರೆಷರ್ ಇನ್ಕ್ರೀಸ್ ಆಗಬೇಕು ಅಂದರೆ ನಂಬರ್ ಆಫ್ ಪಾರ್ಟಿಕಲ್ಸು ಸೊಲ್ಯೂಷನಲ್ಲಿ ಡಿಕ್ರೀಸ್ ಆಗಬೇಕು. ಹೌದಲ್ವಾ? ಈಗ ನೋಡೋಣ. ಅಡಿಷನ್ ಆಫ್ NaCl ಆಲ್ರೆಡಿ Ki ಇದೆ, ನೀವು NaCl ಆ್ಯಡ್ ಮಾಡಿದ್ರೆ ಇದು 2 ಪಾರ್ಟಿಕಲ್ಸ್ ಆ್ಯಡ್ ಮಾಡ್ದಂಗೆ ಆಗುತ್ತೆ. ಅವಾಗ ನಂಬರ್ ಆಫ್ ಪಾರ್ಟಿಕಲ್ ಏನಾಯಿತು, ಜಾಸ್ತಿ ಆಗುತ್ತೆ. ಇದು ಆನ್ಸರ್ ಆಗಲ್ಲ. ಅಡಿಷನ್ ಆಫ್ Na2SO4 ಇಲ್ಲೂ 2 Na ಇದೆ, SO4 1 ಇದೆ, 3 ಪಾರ್ಟಿಕಲ್ ಆ್ಯಡ್ ಮಾಡ್ದಂಗೆ ಆಯಿತು. ಅಂದರೆ ನಂಬರ್ ಆಫ್ ಪಾರ್ಟಿಕಲ್ ಏನಾಯಿತು, ಇಲ್ಲೂ ಜಾಸ್ತಿ ಆಯಿತು, ಇಲ್ಲೂ ನಂಬರ್ ಆಫ್ ಪಾರ್ಟಿಕಲ್ ಜಾಸ್ತಿ ಆಯಿತು. ಬಟ್ ನಮಗೆ ನಂಬರ್ ಆಫ್ ಪಾರ್ಟಿಕಲ್ ಡಿಕ್ರೀಸ್ ಆಗಬೇಕು. ದೆನ್ ಅಡಿಷನ್ ಆಫ್ 1 molar K, ಎಗೇನ್ ನಂಬರ್ ಆಫ್ ಪಾರ್ಟಿಕಲ್ ಏನಾಗುತ್ತೆ, ಅಲ್ಲೂ ಜಾಸ್ತಿ ಆಗುತ್ತೆ. ಅಡಿಷನ್ ಆಫ್ ವಾಟರ್ ಆ್ಯಡ್ ಮಾಡೋದ್ರಿಂದ ನಂಬರ್ ಆಫ್ ಪಾರ್ಟಿಕಲ್ ಏನಾಗುತ್ತೆ, ಡೈಲ್ಯೂಷನ್ ಆಗುತ್ತೆ, ಕಾನ್ಸಂಟ್ರೇಷನ್ ಕಡಿಮೆ ಆಗುತ್ತೆ. ಸೊ ಅದರಿಂದ ಇದು ಆಗ್ಬೋದು, ಇದಾಗುತ್ತೆ ಅಡಿಷನ್ ಆಫ್ ವಾಟರ್. ಓಕೆ. ನೆಕ್ಸ್ಟ್ 25. ವಿಚ್ ಆಫ್ ದ ಫಾಲೋವಿಂಗ್ ಸಾಲ್ಟ್ಸ್ ಹ್ಯಾಸ್ ದ ಸೇಮ್ ವ್ಯಾಲ್ಯೂ ಆಫ್ ವ್ಯಾಂಟ್ ಆಫ್ ಫ್ಯಾಕ್ಟರ್ ಆಸ್ ದಟ್ ಆಫ್? ಅಂದರೆ ಈ K3FeCN6ಗೆ ಏನು ವ್ಯಾಂಟ್ ಆಫ್ ಫ್ಯಾಕ್ಟರ್ ವ್ಯಾಲ್ಯೂ ಬರುತ್ತೋ ಅಷ್ಟೇ ವ್ಯಾಲ್ಯೂ ಈ 4 ಜನದಲ್ಲಿ ಯಾರಿಗೆ ಬರುತ್ತೆ ಅಂತ ಕೇಳ್ತಾ ಇದ್ದಾರೆ. ಇದು ಫಸ್ಟ್ ಇದಕ್ಕೆ ಎಷ್ಟು ಬರುತ್ತೆ ಅಂತ ಲೆಕ್ಕ ಹಾಕೋಣ. K ಎಷ್ಟಿದೆ, 3 ಇದೆ, ಪ್ಲಸ್ ಈ ಸ್ಕ್ವೇರ್ ಬ್ರ್ಯಾಕೆಟ್ ಇದೆಲ್ಲ FeCN6 ಅಂತ ಬ್ರ್ಯಾಕೆಟ್ ಆಚೆ ಎಷ್ಟಿದೆ, ನಂಬರು 1 ಇದೆ. ಸೊ 3 + 1 ಎಷ್ಟಾಯ್ತಪ್ಪ, 4. ಅಂದರೆ I4 ಬರಬೇಕು. ಇಲ್ಲಿ ಯಾರು 4 ಬರುತ್ತೆ ಅಂತ ಲೆಕ್ಕ ಹಾಕೋಣ. ಸೋಡಿಯಂ 2 ಇದೆ, SO4 1 ಇದೆ, 2 + 1 3 ಆಯಿತು. ಅಲ್ಯೂಮಿನಿಯಂ 1 ಇದೆ, NO3 ಅನ್ನೋದು 3 ಇದೆ ಅಲ್ವಾ, 1 + 3 4 ಆಯಿತು. ಇಲ್ಲಿ Al 2 ಇದೆ, SO4 3 ಇದೆ, 2 3 5 ಆಯಿತು. ಇಲ್ಲಿ 1 + 1 ಇಬ್ಬರು. ಸೊ ನಮಗೆ ಬೇಕಾದ್ರೆ 4 ತಾನೇ, 4 ಇಲ್ಲಿ ಬಂತು. ಆಪ್ಷನ್ ಡಿ. ಓಕೆ, ಈಸಿ ಲೆಕ್ಕ ಇದು. ಈ ಥರ ತುಂಬ ಸಲ ರಿಪೀಟ್ ಆಗಿದೆ ಈ ಥರ ಕ್ವಶನ್ಸ್ಗಳು, ನೋಡ್ಕೊಳ್ಳಿ. ಓಕೆ. ನೆಕ್ಸ್ಟು ದ ಹೈಯೆಸ್ಟ್ ಆಸ್ಮೋಟಿಕ್ ಪ್ರೆಷರ್ ಎಗೇನ್ ಆ ಜನರಲ್ ಫಾರ್ಮುಲಾ ಕೊಟ್ಟಿದ್ದಲ್ಲ, ಆಸ್ಮೋಟಿಕ್ ಪ್ರೆಷರ್ ಜಾಸ್ತಿ ಇರಬೇಕು ಅಂದರೆ ನಂಬರ್ ಆಫ್ ಪಾರ್ಟಿಕಲ್ಸು ಜಾಸ್ತಿ ಇರಬೇಕಷ್ಟೇ. ಪಾರ್ಟಿಕಲ್ ಲೆಕ್ಕ ಹಾಕೋಣ. ಗ್ಲೂಕೋಸ್ ಡಿಸೋಸಿಯೇಟ್ ಆಗಲ್ಲ, 1 ಅಂತ ಕನ್ಸಿಡರ್ ಮಾಡ್ತೀವಿ. ಯೂರಿಯಾ ಡಿಸೋಸಿಯೇಟ್ ಆಗಲ್ಲ, 1 ಅಂತ ಕನ್ಸಿಡರ್ ಮಾಡ್ತೀವಿ. ಕ್ಯಾಲ್ಸಿಯಂ ಕ್ಲೋರೈಡಲ್ಲಿ Ca 1 ಇದೆ, Cl 2 ಇದೆ, ಸೊ 1 + 2 3 ಆಯಿತು. KCl ಅಲ್ಲಿ K 1 ಇದೆ, Cl 1 ಇದೆ, 1 + 1 2 ಆಯಿತು. ನಮಗೆ ನಂಬರ್ ಆಫ್ ಪಾರ್ಟಿಕಲ್ಲು ಜಾಸ್ತಿ ಇರಬೇಕು, ಜಾಸ್ತಿ ಇರೋದು ಆಪ್ಷನ್ 3 ಅಲ್ಲಿ. ಓಕೆ. ಸೇಮ್ ಟೈಪ್ ಇನ್ನೊಂದು. ವಿಚ್ ಆಫ್ ದ ಫಾಲೋವಿಂಗ್ ಅಕ್ವೆಸ್ ಸೊಲ್ಯೂಷನ್ ಹ್ಯಾಸ್ ಮಿನಿಮಮ್ ಫ್ರೀಸಿಂಗ್ ಪಾಯಿಂಟ್? ಅಂದರೆ ಫ್ರೀಸಿಂಗ್ ಪಾಯಿಂಟ್ ಕಡಿಮೆ ಆಗಬೇಕು ಅಂತ ಹೇಳಿದ್ರೆ ಎಗೇನ್ ನಂಬರ್ ಆಫ್ ಪಾರ್ಟಿಕಲ್ಸು ಜಾಸ್ತಿ ಇರಬೇಕು. ಬಟ್ ಇಲ್ಲಿ ಏನಾಗಿದೆ ಅಂದರೆ ಕಾನ್ಸಂಟ್ರೇಷನ್ ಡಿಫ್ರೆಂಟ್ ಇದೆ. ಒಂದೇ ಕಾನ್ಸಂಟ್ರೇಷನ್ ಇದ್ದರೆ ಬರೀ ಪಾರ್ಟಿಕಲ್ ಲೆಕ್ಕ ಹಾಕಿದರೆ ಸಾಕಾಗ್ತಿತ್ತು. ಇಲ್ಲಿ ಕಾನ್ಸಂಟ್ರೇಷನ್ ಬೇರೆ ಬೇರೆ ಇದ್ದಾಗ ಒಂದು ಟ್ರಿಕ್ ಇದೆ. ಏನು, ಆ ಕಾನ್ಸಂಟ್ರೇಷನ್ ಬರ್ಕೊಳ್ಳಿ, 0.01 ಇದು ಇಂಟು ಇದರಿಂದ ಎಷ್ಟು ಪಾರ್ಟಿಕಲ್ ಬರುತ್ತೆ, NaCl 2, ಅವಾಗೇನಾಯಿತು 0.02 ಆಯಿತು. ಇದು ಜಾಸ್ತಿ ಇರಬೇಕು. ಹಾಗೆ ಇಲ್ಲಿ ಬಂದರೆ 0.005 ಇದೆ ಇಂಟು Mg 1 ಇದೆ, I 2 ಇದೆ, ಎಷ್ಟಾಯ್ತರಪ್ಪ 3. ಮಲ್ಟಿಪ್ಲೈ ಮಾಡಿದ್ರೆ 0.015 ಆಯಿತು. ಹಾಗೆ ಇಲ್ಲೂ ಅಷ್ಟೇ 0.005 ಇಂಟು 2 ಮಾಡೋಣ. Mg 1 ಇದೆ, SO4 1 ಇದೆ, 2 5 10 ಅಂದರೆ 0.010 ಆಯಿತು. ಸೊ ನಿಮಗೆ ತುಂಬ ಜಾಸ್ತಿ ಬರ್ತಾ ಇರೋದು ಕಾನ್ಸಂಟ್ರೇಷನ್ ಯಾವುದು, ಆಪ್ಷನ್ ಎ. ಇಲ್ಲೂ ಅಷ್ಟೇ ನಿಮಗೆ ಇದನ್ನು 2 ಪಾರ್ಟಿಕಲ್ ಸ್ಪ್ಲಿಟ್ ಆಗುತ್ತೆ ಅಂತ ಕನ್ಸಿಡರ್ ಮಾಡಿದ್ರೆ ಇದೇ ಆನ್ಸರ್ ಬರುತ್ತೆ, ಡಿ. ಅದರಿಂದ ಆಪ್ಷನ್ ಎನಲ್ಲಿ ನಂಬರ್ ಆಫ್ ಪಾರ್ಟಿಕಲ್ಸು ಜಾಸ್ತಿ ಇದೆ ನಿಮಗೆ. ಓಕೆ.
28 ಅಗೇನ್ ಕಾಲಿಗೇಟಿವ್ ಪ್ರಾಪರ್ಟಿ ಆರ್ಡರ್ ಕೇಳ್ತಾ ಇದ್ದಾರೆ. ಕಾಲಿಗೇಟಿವ್ ಪ್ರಾಪರ್ಟಿ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಏನಪ್ಪ ನಂಬರ್ ಆಫ್ ಪಾರ್ಟಿಕಲ್. ಸೊ ನಂಬರ್ ಆಫ್ ಪಾರ್ಟಿಕಲ್ ಜಾಸ್ತಿ ಇದ್ದಷ್ಟು ಪ್ರಾಪರ್ಟಿ ಜಾಸ್ತಿ ಇರುತ್ತೆ. NaCl ಅಂತ ಹೇಳಿದಾಗ 2 ಬರುತ್ತೆ ಪಾರ್ಟಿಕಲ್ಸು, Na2SO4 3 ಬರುತ್ತೆ, Na3PO4 4 ಬರುತ್ತೆ. ಆಮೇಲೆ ಯಾರಿಗೆ ಕಾಲಿಗೇಟಿವ್ ಪ್ರಾಪರ್ಟಿ ಜಾಸ್ತಿ ಇರುತ್ತೆ? Na3PO4. ಅದರಿಂದ ಆಪ್ಷನ್ ಬಿ ಆಗುತ್ತೆ. NaClಗೆ ಕಡಿಮೆ, Na3PO4ಗೆ ಜಾಸ್ತಿ. ಓಕೆ. 29th, if red blood cell were removed from the body and placed in the pure water, pressure inside the cell increases. ಹೌದು, ಒಂದು ಬೀಕರ್ ಇದೆ ಅಂತ ಅನ್ಕೋಣ, ಇಲ್ಲಿ ವಾಟರ್ ಇದೆ, ಇಲ್ಲಿಗೊಂದು ನೀವು ಬ್ಲಡ್ ಸೆಲ್ಲನ್ನು ಇಟ್ಟರೆ ಏನಾಗುತ್ತೆ? ಆಸ್ಮೋಸಿಸ್ ನಡೆಯುತ್ತೆ. ಹೇಗೆ ಆಸ್ಮೋಸಿಸ್ ನಡೆಯುತ್ತೆ? ಈಗ ಇದು ವಾಟರ್ ಅಲ್ಲ. ವಾಟರ್ ಅಂದರೆ ಏನು? ಇಟ್ಸ್ ಅ ಲೋ ಕಾನ್ಸಂಟ್ರೇಷನ್. ಓಕೆ. ಬ್ಲಡ್ ಸೆಲ್ ಏನು? ಸಾಲ್ಟ್ಸ್ ಎಲ್ಲ ಇರುತ್ತೆ, ಹೈ ಕಾನ್ಸಂಟ್ರೇಷನ್. ಆಸ್ಮೋಸಿಸ್ ಅಂದರೆ ಏನಾಗಬೇಕು? ಸಾಲ್ವೆಂಟ್ ಮೂವ್ ಫ್ರಮ್ ಲೋ ಕಾನ್ಸಂಟ್ರೇಷನ್ ಟು ಹೈ ಕಾನ್ಸಂಟ್ರೇಷನ್ ಮೂವ್ ಆಗಬೇಕು, ಹೌದಲ್ವಾ? ಅಂದಮೇಲೆ ಪ್ರೆಷರ್ ಇನ್ಕ್ರೀಸ್ ಆಗೇ ಆಗುತ್ತೆ. ಮೊದಲನೇ ಸ್ಟೇಟ್ಮೆಂಟ್ ಸರಿ ಇದೆ. ಎರಡನೇದು, ದ ಕಾನ್ಸಂಟ್ರೇಷನ್ ಆಫ್ ದ ಸಾಲ್ಟ್ ಕಂಟೆಂಟ್ ಇನ್ ದ ಸೆಲ್ ಇನ್ಕ್ರೀಸಸ್. ಇಲ್ಲ, ಯಾಕಂದರೆ ಸೆಲ್ ಒಳಗಡೆಗೆ ವಾಟ್ರ್ ಮೂವ್ ಆಗ್ತಾ ಇದೆ. ಸೊ ವಾಟ್ರ್ ಮೂವ್ ಆಗೋದ್ರಿಂದ ಸೆಲ್ ಒಳಗಡೆ ಕಾನ್ಸಂಟ್ರೇಷನ್ ಏನಾಗುತ್ತೆ? ಸಾಲ್ಟದು ಕಡಿಮೆ ಆಗುತ್ತೆ ತಾನೆ. ಒಂದು ಉಪ್ಪು ನೀರಿಗೆ ಇನ್ನೂ ನೀರನ್ನು ಆ್ಯಡ್ ಮಾಡ್ತಾ ಹೋದರೆ ಅದ್ರ ಕಾನ್ಸಂಟ್ರೇಷನ್ ಏನಾಗುತ್ತೆ? ಕಡಿಮೆ ಆಗುತ್ತೆ. ಬಟ್ ಅವರು ಇನ್ಕ್ರೀಸ್ ಅಂತ ಕೊಟ್ಟಿದ್ದಾರೆ. ಅದರಿಂದ ಎರಡನೇ ಸ್ಟೇಟ್ಮೆಂಟು ತಪ್ಪು. ಮೊದಲನೇದು ಸರಿ, ಎರಡನೇ ತಪ್ಪು. ಆ ಥರ ಸ್ಟೇಟ್ಮೆಂಟ್ ಎಲ್ಲಿದೆ? ಸ್ಟೇಟ್ಮೆಂಟ್ 1 ಈಸ್ ಕರೆಕ್ಟ್, ಸ್ಟೇಟ್ಮೆಂಟ್ 2 ಈಸ್ ಇನ್ಕರೆಕ್ಟ್, ಆಪ್ಷನ್ ಸಿ. ಓಕೆನ್ರಪ್ಪ. 30th, ಡ್ಯೂರಿಂಗ್ ಡಿಪ್ರೆಷನ್ ಆಫ್ ಫ್ರೀಸಿಂಗ್ ಪಾಯಿಂಟ್ ಇನ್ ಎ ಸೊಲ್ಯೂಷನ್ ದ ಫಾಲೋವಿಂಗ್ ಆರ್ ಇನ್ ಈಕ್ವಲಿ. ಅಂದರೆ ಡಿಪ್ರೆಷನ್ ಆಗಬೇಕಾದ್ರೆ ಯಾರಿಬ್ಬರು ಮಧ್ಯೆ ಈಕ್ವಲಿಬ್ರಿಯಂ ಅರೈಸ್ ಆಗುತ್ತೆ ಅಂತ ಕೇಳ್ತಾ ಇದ್ದಾರೆ. ಲಿಕ್ವಿಡ್ ಸಾಲ್ವೆಂಟ್ ಮತ್ತು ಸಾಲಿಡ್ ಸಾಲ್ವೆಂಟ್ ಮಧ್ಯೆ ನಿಮಗೆ ಈಕ್ವಲಿಬ್ರಿಯಂ ಎಸ್ಟಾಬ್ಲಿಷ್ ಆಗ್ತದೆ. ಅದರಿಂದ ಆಪ್ಷನ್ ಎ. ಸೊ ಡಿಯರ್ ಸ್ಟೂಡೆಂಟ್ಸ್, ಇದಿಷ್ಟು ನಿಮಗೆ MCQs ಫ್ರಮ್ ದ ಸೊಲ್ಯೂಷನ್ಸ್ ಚಾಪ್ಟರು. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಫಿಲ್ ಇನ್ ದ ಬ್ಲಾಂಕ್ಸನ್ನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಅಲ್ಲಿ ತನಕ ಇದು ನೋಡ್ಕೊಳ್ಳಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.